ಮಾರ್ಚ್ 31ರಂದು ವೀರಸೇನಾನಿ ಜನರಲ್ ಕೆ.ಎಸ್. ತಿಮ್ಮಯ್ಯ ಅವರ 120ನೇ ವರ್ಷದ ಜನ್ಮದಿನವನ್ನು ವಿಶೇಷ ರೀತಿಯಲ್ಲಿ ಆಚರಿಸಲು ಮಡಿಕೇರಿಯ ಎಫ್ಎಂಸಿ ಆ್ಯಂಡ್ ಜಿಟಿ ಫೌಂಡೇಶನ್ ಸಿದ್ಧತೆ ನಡೆಸುತ್ತಿದೆ ಎಂದು ಸಂಸ್ಥೆಯ ಸಂಚಾಲಕ ಪುತ್ತರಿರ ಪಪ್ಪು ತಿಮ್ಮಯ್ಯ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೀಲ್ಡ್ ಮಾರ್ಷಲ್ ಕೆ.ಎಂ. ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರ ಹುಟ್ಟುಹಬ್ಬ ಮತ್ತು ಪುಣ್ಯತಿಥಿಯನ್ನು ಸರಿಯಾದ ರೀತಿಯಲ್ಲಿ ಆಚರಿಸದಿರುವುದು ಹಾಗೂ ಅವರ ಸ್ಮಾರಕಗಳ ದುಸ್ಥಿತಿಯನ್ನು ಗಮನಿಸಿದ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎ.ಎಸ್. ಪೊನ್ನಣ್ಣ ಅವರು ಸ್ವಯಂ ಪ್ರೇರಿತರಾಗಿ ಕಾರ್ಯನಿರ್ವಹಿಸಲು ಮುಂದಾಗಿದ್ದಾರೆ. ಸೇನಾನಿಗಳ ಸ್ಮರಣಾರ್ಥ ಕಾರ್ಯಕ್ರಮಗಳನ್ನು ಆಯೋಜಿಸುವ ನಿಟ್ಟಿನಲ್ಲಿ ಸಮಾನ ಮನಸ್ಕರ ಸಮಿತಿಯನ್ನು ರಚಿಸಲಾಗಿದ್ದು, ಶಾಸಕ ಪೊನ್ನಣ್ಣ ಅಧ್ಯಕ್ಷರಾಗಿದ್ದಾರೆ ಎಂದರು. ಮಾರ್ಚ್ 31ರಂದು ಕೊಡಗಿನ ವೃದ್ಧಾಶ್ರಮ ಹಾಗೂ ಅನಾಥಾಶ್ರಮಗಳಲ್ಲಿ ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಹುಟ್ಟುಹಬ್ಬ ಆಚರಿಸಲು ನಿರ್ಧರಿಸಿದ್ದು, ಈಗಾಗಲೇ ಸಿದ್ಧತೆಗಳು ಪ್ರಾರಂಭಗೊಂಡಿವೆ ಎಂದು ತಿಳಿಸಿದರು. ನಗರದ ಸುದರ್ಶನ ವೃತ್ತ ಬಳಿಯ ಕೆ.ಎಂ. ಕಾರ್ಯಪ್ಪ ಪ್ರತಿಮೆ ಒತ್ತಿನಲ್ಲೇ ಇರುವ ಜಾಗದಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿದ್ದು, ಪೊಲೀಸ್ ಇಲಾಖೆ ಆ ಭಾಗದಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕೆಂದು ಪಪ್ಪು ತಿಮ್ಮಯ್ಯ ಆಗ್ರಹಿಸಿದರು. ಮತ್ತು ಜಿಟಿ ಹೇಳಿದರೆ ಜನರಲ್ ತಿಮ್ಮಯ್ಯ ಫೌಂಡೇಶನ್ ಅಂತ. ಇದರ ಕಾರ್ಯಗಳೇನು ಅಂತ ಹೇಳಿದರೆ, ಆ್ಯಕ್ಚುಲಿ ಇದು ನಮ್ಮ 2 ಪ್ರತಿಮೆಗಳಿವೆ, ಜನರಲ್ ತಿಮ್ಮಯ್ಯ ಮತ್ತು ಜನರಲ್ ಕಾರ್ಯಕ್ರಮ. ಅದರದ್ದು ಮೇಂಟೆನೆನ್ಸಿಗೆ ನಿಮಗೆ ಗೊತ್ತಿರೋಂಗೆ ಸುಮಾರು ವರ್ಷದಿಂದ ಎಲ್ಲ ಬಿಟ್ಟೋಗ್ಬಿಟ್ಟಿದೆ. ಈಗ ಜನರಲ್ ತಿಮ್ಮಯ್ಯನವ್ರದ್ದು ಸ್ಟ್ಯಾಚ್ಯೂಗೆ ಬಸ್ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟು ಅದನ್ನ ಸರಿ ಮಾಡಿರೋದು ಈಗ ಸಂಜು ನೇತೃತ್ವದಲ್ಲಿ ಅದನ್ನು ಸರಿ ಮಾಡಿದ್ದಾರೆ. ಮತ್ತೆ ಜನರಲ್ ಕಾರ್ಯಕ್ರಮ ಸ್ಟ್ಯಾಚ್ಯೂ ಏನಾಗಿತ್ತು ಅಂತ ಹೇಳಿದ್ರೆ, ಹಲವಾರು ವರ್ಷದಿಂದ ಅದಕ್ಕೊಂದು ಪೇಂಟಿಂಗ್ ಇಲ್ಲದೆ, ಕಾಡು ಬಳ್ಳಿ ಎಲ್ಲ ಬೆಳ್ಕೊಂಡು, ಗಾರ್ಡನ್ ಇಲ್ಲ, ಒಂದು ಕರೆಂಟ್ ಇಲ್ಲ, ಅದಕ್ಕೆ ಫೆಸಿಲಿಟಿ ಇಲ್ಲ, ನೀರಿನ ಕನೆಕ್ಷನ್ ಇಲ್ಲ, ಪೇಂಟಿಂಗ್ ಇಲ್ಲ, ಗ್ರಿಲ್ ಅಷ್ಟು ಇಟ್ಕೊಂಡು ಆ ಥರ ಒಂದು ಮೂಲೆ ಗುಂಪಾಗಿರ್ತದೆ. ಅದನ್ನು ಈ ವರ್ಷ ಜಿಲ್ಲಾಡಳಿತದ ಕೇಳೋರಿಗೆ ಅದರದ್ದು ಹುಟ್ಟುಹಬ್ಬ ಕಾರ್ಯಕ್ರಮ ಬಗ್ಗೆ ಜಿಲ್ಲಾಡಳಿತ ಕೇಳೋರಿಗೆ ಅವರೇನು ಹೇಳಿದ್ರು, ಏನು ಫಂಡ್ ಇಲ್ಲ ಅಂತ, ಅದರಲ್ಲಿ ಅವ್ರದ್ದು ಇದು ಮಾಡಲಿಕ್ಕೆ ಫಂಡ್ ಏನಿಲ್ಲ. ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವ್ರಿಗೆ ಕೇಳೋಕ್ಕೆ ಅದರಲ್ಲಿ ಏನಿದೆ, ಏನೊಂದು 10,000 ರೂಪಾಯಿ ದುಡ್ಡು ಬರುತ್ತೆ, ಒಂದು ಮಾಲೆ ಹಾಕೋದು ಅಷ್ಟೇ ಅಂತ ಹೇಳೋಕ್ಕೆ ಮಾತು ಇದೆ. ಅದನ್ನು ನಾವೇನು ಮಾಡಿದ್ರೆ ಸಮಾನಗೋಸ್ಕರ ಸೇರಿಬಿಟ್ಟು ಒಂದು 3-4 ಜನ ಸೇರಿಬಿಟ್ಟು ಎಲ್ಲ ಪಬ್ಲಿಕ್ ಡೊನೇಷನ್ ಮಾಡಿಬಿಟ್ಟು ಈ ವರ್ಷ ಅದ್ದೂರಿಯಾಗಿ ಫೆಬ್ರವರಿ 28ರಂದು ಅದ್ದೂರಿಯಾಗಿ ಅವ್ರದ್ದು ಹುಟ್ಟುಹಬ್ಬ ಆಚರಿಸ್ಬೇಕು. ಫೀಲ್ಡ್ ಮಾರ್ಷಲ್ ಕಾರ್ಯಕ್ರಮ ಪ್ರತಿಮೆಗೆ ಗೋಲ್ಡನ್ ಇದು ಪೌಡರ್ ಕೋಟಿಂಗ್ ಪೇಂಟ್ ಮಾಡಿ ಅದರದ್ದು ಫುಲ್ ಕೆಲಸಗಳನ್ನೆಲ್ಲ ನಿಭಾಯಿಸಿ ಒಂದು 2 ಲಕ್ಷ ವೆಚ್ಚದಲ್ಲಿ ಮಾಡಿದ್ದೀವಿ. ಈಗ ಜನರಲ್ ತಿಮ್ಮಯ್ಯನವ್ರ ಹುಟ್ಟುಹಬ್ಬ ಈ ಫೌಂಡೇಶನ್ ಅದನ್ನು ಮಾಡಬೇಕು. ಅದೀಗ ನಾಡಿದ್ದು 31ನೇ ತಾರೀಕಿಗೆ ಸಮೀಪಿಸುತ್ತಿದೆ. ಅದನ್ನು ಈ ವರ್ಷ ಸ್ವಲ್ಪ ವಿಶೇಷವಾಗಿ ಮಾಡುವಂಥ ಕಾರ್ಯವನ್ನು ಮಾಡುವಂಥ, ಅದು ಹೇಗೆ ಅಂತ ಹೇಳಿದ್ರೆ, ಅನಾಥಾಶ್ರಮದಲ್ಲಿ ಊಟದ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ ಮತ್ತು ಈ ಮನೆ ಇದೆ, ಯಾವುದೋ ಡಾಕ್ಟರ್ ಮನೆ ಇದೆ, ಹಳೆಯದು. ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಅದನ್ನ ಹಾಗೆ ಹಾಳು ಬಿಟ್ಟಿದ್ದಾರೆ ಮನೆನ. ಅಲ್ಲಿ ಅವ್ರ ಮುಂದೆ ಸ್ವಲ್ಪ ಕಾಡುಗಳು ಬೆಳ್ಕೊಂಡಿದೆ. ಆ ಕಾಡೊಳಗಡೆ ಬಹಳಷ್ಟು ಅನೈತಿಕ ಚಟುವಟಿಕೆಗಳು ಆಗ್ತಿದೆ. ಅದರ ಸ್ಪೀಡ್ ಆಟೋರು, ಗಾಂಜಾ ಸೇರೋದಾಗಲಿ, ಎಣ್ಣೆ ಹೊಡೆಯೋದಾಗಲಿ, ಬೇರೆ ಏನಾದರೂ ಒಂದು ಅನೈತಿಕ ಚಟುವಟಿಕೆಗಳು ಅಲ್ಲಿ ನಡೀತದೆ. ದಯವಿಟ್ಟು ಆ ಮನೆಯವರಿಗೆ ಏನಾದರೂ ಇದರಲ್ಲಿ ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಒಂದು ಕ್ರಮ ಕೈಗೊಳ್ಳಬೇಕಿತ್ತು. ಸಂಚಾಲಕ ಚೊಟ್ಟೆಯಂಡ ಸಂಜು ಕಾವೇರಪ್ಪ ಮಾತನಾಡಿ, ಇಬ್ಬರು ಮಹಾನ್ ಸೇನಾನಿಗಳ ಪ್ರತಿಮೆಯನ್ನು ಸೂಕ್ತ ನಿರ್ವಹಣೆ ಮಾಡುವಲ್ಲಿ ನಗರಸಭೆ ವಿಫಲವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮನೆಗಳಲ್ಲೂ ಕೆ.ಎಂ. ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರ ಜನ್ಮದಿನವನ್ನು ಆಚರಿಸುವಂತಾಗಬೇಕು. ಆ ಮೂಲಕ ಕೊಡಗಿನ ಇಬ್ಬರು ವೀರರ ಬಗ್ಗೆ ಇಂದಿನ ಪೀಳಿಗೆಗೆ ಅರಿವು ಮೂಡಿಸುವ ಕೆಲಸವಾಗಬೇಕೆಂದು ಹೇಳಿದರು. ಇವಾಗ ಏನಾಗಿದೆ ಅಂತಂದ್ರೆ, ನಗರಸಭೆಯವರು ಅದನ್ನ ಅಷ್ಟೊಂದು ಇದು ಮಾಡ್ತಾರೆ. ವರ್ಷ ಅವರ ಹುಟ್ಟಹಬ್ಬ ಬಂದಾಗ ಅದನ್ನ ಮೇಂಟೆನೆನ್ಸ್ ಇಲ್ಲ, ಅದಕ್ಕೆ ಯಾವುದೇ ಇದಿಲ್ಲ. ಮತ್ತೆ ಅಲ್ಲಿ ಬ್ಯಾನರ್ಗಳು ಕಟ್ತಾರೆ. ನಾವು ಎಷ್ಟೋ ಸತಿ ನಾವು ಖುದ್ದಾಗಿ ಹೋಗ್ಬಿಟ್ಟು ಬ್ಯಾನರ್ ಬಿಚ್ಚಿ ಅಂತ ಹೇಳಿದ್ರೆ ಯಾವುದೇ ಎಲ್ಲ ಸಂಘ ಸಂಸ್ಥೆಗಳಿಗೆ ಯಾವುದೇ ಪಕ್ಷದಂತೂ ಇಲ್ಲ, ಯಾವುದೇ ಇಲ್ಲ, ಅದನ್ನ ಹಾಕ್ಬಾರ್ದಂತ ನಾವು ಅವ್ರ ಹತ್ರ ವಿನಂತಿ ಮಾಡ್ಕೊಂಡು ಅವ್ರು ಬಿಚ್ಚಿದ್ದಾರೆ. ಬಟ್ ನಗರಸಭೆ ಅವರು ನಾವು ಹೇಳ್ತೀವಿ ಅಂತ ಹೇಳ್ತಾರೆ, ಬಟ್ ಮಾಡ್ತಾರೆ. ಅದ್ರ ಜೊತೆ ಈ ಸತಿ ತಿಮ್ಮಯ್ಯ ಜನ ಲಾಸ್ಟ್ ನಾನು ಆಲ್ಮೋಸ್ಟ್ 1.5 ಮಂತ್ ಇಂದ ನಮ್ಮ ತಂಡ ಇದ್ರ ಹಿಂದೆ ಬಿದ್ದು ಅವ್ರು ಹೇಳ್ತಿದ್ವಿ, ಗ್ರಾನೈಟ್ ಎಲ್ಲ ಬಿಟ್ಟೋಗಿದೆ, ಪ್ಲಸ್ ಅದ್ರ ಕೆಳಗಡೆ ಫ್ಲೋರಿಂಗ್ ಮೇಲೆ ಕೆಳಗೆ ಆಗಿದೆ. ಅದನ್ನು ಸಮೇತ ನಾವು ಇಲ್ಲಿ ಅವ್ರಿಗೆ ಹೇಳಿದ್ವಿ, ಕಮಿಷನರ್ ಅವ್ರ ಹತ್ರ ಸಹ ಮಾಹಿತಿ ಕೊಟ್ಟಿದ್ದೀವಿ, ಹಾಗೂ ನಮ್ಮ
ಬಟ್ ಇವಾಗ ಇನ್ನೂ 4 ದಿನ ಇದೆ, ಏನೋ ಕಾರ್ಯ ಅದರದ್ದು ಕೆಲಸ ಮಾಡ್ತಾ ಇಲ್ಲ. ಆ ರೀತಿಯಿಂದ ನಾವು ಇದನ್ನೆಲ್ಲ ನೋಡುವಾಗ ಇಂಥ ದೊಡ್ಡ ಸೇನಾಧಿಗಳನ್ನು ನಾವು ಒಂದು ಸೈಡ್ ಮೂಲೆ ಗುಂಪು ಮಾಡ್ತಾ ಇದ್ದೀವಿ. ಇಲ್ಲಿ ತನಕ ನಮ್ಮಲ್ಲಿ ಫೀಲ್ಡ್ ಮಾರ್ಷಲ್ ಅಂತ ಹೇಳುವಂಥ ಒಂದು ಮುಂಚೆ ಏನಾಗ್ತಿತ್ತು, ಇದಕ್ಕೆ ಗಾರ್ಡ್ ಆಫ್ ಆನರಿಂಗ್ ಎಲ್ಲ ಮಾಡ್ತಿದ್ವು, ತಿಮ್ಮಯ್ಯ ಜನವರಿ ಆಗಲಿ ಕಾರ್ಯಪ ಜನವರಿ ಆಗಲಿ. ಬಟ್ ಇತ್ತೀಚೆಗೆ ನಾವು ಲಾಸ್ಟ್ ಕಾರ್ಯಪ ಜನವರಿಯಲ್ಲಿ ನಮ್ಮ SP ಸರ್ ಹತ್ರ ಮಾತಾಡ್ಬಿಟ್ಟು, ಮೇಡಮ್ ಅವ್ರು ಮಾತಾಡಿ ನಾವು ಅಲ್ಲಿಗೆ ಗಾರ್ಡ್ ಆಫ್ ಆನರಿಂಗ್ ಒಂದು ಮಾಡಿಸ್ತು. ಹಂಗೆ ಇದು ಇನ್ನು ಮುಂದೆಗಾದರೂ ಈ ಥರದ್ದು ಕಾರ್ಬಾರ್ ಆಗ್ಬೇಕಂತ ಹೇಳೋದು ನಮ್ಮ ಒಂದು ಆಸೆ. ಮತ್ತು ಇದನ್ನ ಏನಂತಂದ್ರೆ ಪ್ರತಿಯೊಂದು ಮನೆಗಳಲ್ಲಿ ಇವರ ಹುಟ್ಟುಹಬ್ಬಗಳನ್ನ ಆಚರಿಸ್ಬೇಕು. ಏನಕ್ಕೆ ಅಂತಂದ್ರೆ ಇವಾಗ ಮುಂಚೆ ಕೊಡಗಿನಿಂದ ಒಂದೊಂದು ಮನೆಯಿಂದ ಆರ್ಮಿ ಹೋಗ್ತಿದ್ರು, ಬಟ್ ಇವಾಗ ಅದು ಕಡಿಮೆ ಆಗಿದೆ. ಏನಕ್ಕೆ ಅಂತಂದ್ರೆ ಇವ್ರನ್ನೆಲ್ಲ ನಾವು ಮರಿತಿದ್ವಿ. ಈ ಮರೋಕ್ಕೋಸ್ಕರ ನಮ್ಮ ಯುವಕರಿಗೆ ಇವ್ರು ಯಾರು ಏನು ಅಂತ ಗೊತ್ತಿರ್ತಿಲ್ಲ. ಇವಾಗ ನಾನು ನೆನ್ನೆ ಸಮೇತ ನಾವು ರಾತ್ರಿಯಲ್ಲಿ ಕಾರ್ಯಕ್ರಮ ಸ್ಟ್ಯಾಚ್ ಹತ್ರ ಹೋಗುವಾಗ ಅಲ್ಲಿ ಮಕ್ಕಳು ಕೂತಿದ್ದಾರೆ ಸ್ಟೆಪ್ಪಲ್ಲಿ, ಯಾರಂತ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ. ಸೊ ಸ್ಟ್ಯಾಚು ಇದೆ ಅಂತ ಹೇಳಿದ್ರೆ ಬಟ್ ಅದರದ್ದು ಏನೇ ಥರದ ಕಾರ್ಬಾರ್ ನಡೀತಾ ಇಲ್ಲ. ಸೊ ಇದನ್ನೆಲ್ಲ ನಾವು ಗಮನದಲ್ಲಿ ತಗೊಂಡು ಇವಾಗ ನಾವು ಈ ನಮ್ಮ ಶಾಸಕರಾದ ಪನ್ನಣ್ಣನವರ ನೇತೃತ್ವದಲ್ಲಿ ನಮ್ಮದೊಂದು ತಂಡ ನಾವು ಇದನ್ನ ಇನ್ನು ಮುಂದೆಗೆ ಎಲ್ಲ ಒಳ್ಳೆ ಕಾರ್ಬಾರ್ ಇವರ ಹುಟ್ಟಿದಬ್ಬನ ಮತ್ತೆ ಇವರಿಬ್ಬರು ಏನೆಲ್ಲ ಮಾಡಿದ್ದಾರೆ. ಸಂಸ್ಥೆಯ ಸಹ ಸಂಚಾಲಕ ತೇಲಪಂಡ ಸುಬ್ಬಯ್ಯ ಮಾತನಾಡಿ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರನ್ನು ಹುಟ್ಟೂರಿನಲ್ಲೇ ಕಡೆಗಣಿಸುತ್ತಿರುವುದು ಬೇಸರದ ವಿಚಾರ ಎಂದರು. ಈ ಕುರಿತು ಜಿಲ್ಲಾಡಳಿತ ಮುತುವರ್ಜಿ ವಹಿಸಬೇಕೆಂದು ಒತ್ತಾಯಿಸಿದರು. ಮತ್ತೋರ್ವ ಸಹ ಸಂಚಾಲಕ ಚಂಗಂಡ ಸೂರಜ್ ತಮ್ಮಯ್ಯ ಮಾತನಾಡಿ, ಇಬ್ಬರು ಕೊಡಗಿಗೆ ಮಾತ್ರವಲ್ಲ ಇಡೀ ದೇಶದ ಆಸ್ತಿಯಾಗಿದ್ದಾರೆ. ಆದರೆ ಇಲ್ಲಿನವರಿಗೆ ಅವರ ಬೆಲೆ ಗೊತ್ತಿಲ್ಲದಿರುವುದು ವಿಷಾದನೀಯ ಎಂದರು.